ಜೀವನದಲ್ಲಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ಮನಃಶಾಂತಿ ಹೆಚ್ಚಿಸುವ ಕೆಲವು ಪ್ರೇರಣಾರ್ಥಕ ಮಾತುಗಳನ್ನು ಕೇಳೋಣ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿಯನ್ನು ನೀಡಲಿ. ಕತ್ತಲೆಯ ನಂತರ ಬೆಳಕು ಬಂದಂತೆ ಕಷ್ಟದ ನಂತರ ಸುಖವೂ ಬರುತ್ತದೆ. ಧೈರ್ಯ ಕಳೆದುಕೊಳ್ಳಬೇಡಿ, ಆತ್ಮವಿಶ್ವಾಸದಿಂದ ಇರಿ. ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಅನ್ನುವುದಕ್ಕಿಂತ ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರಿ ಅನ್ನುವುದು ತುಂಬ ಇಂಪಾರ್ಟೆಂಟ್. ನಿಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಒಂದು ಬೀಜ ನೆಲದೊಳಗೆ ಹೋದಾಗ ಅದು ಕತ್ತಲೆಯನ್ನು ನೋಡುತ್ತದೆ, ಆದರೆ ಅದು ಎಂದೂ ಹೆದರುವುದಿಲ್ಲ. ಅದೇ ಬೀಜ ಒಂದು ದಿನ ದೊಡ್ಡ ಹೆಮ್ಮರವಾಗುತ್ತದೆ. ಯಾರೂ ಕೂಡ ಒಂದೇ ದಿನದಲ್ಲಿ ಯಶಸ್ಸು ಪಡೆಯುವುದಿಲ್ಲ. ಸಣ್ಣ ಸಣ್ಣ ಪ್ರಯತ್ನಗಳು ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತವೆ. ಮನಸ್ಸಿಗೆ ಶಾಂತಿ ಬೇಕಾದರೆ ಇತರರ ಬಗ್ಗೆ, ನಮ್ಮ ಬಗ್ಗೆ ಅಂದರೆ ಹೋಲಿಕೆಯನ್ನು ಮಾಡಿಕೊಳ್ಳಬೇಡಿ. ಅವರೆಷ್ಟು ಮುಂದುವರಿದಿದ್ದಾರೆ ಜೀವನದಲ್ಲಿ, ನಾವು ಎಷ್ಟು ಹಿಂದೆ ಇದ್ದೇವೆ, ಅವರಿಗೆ ಭಗವಂತ ಎಷ್ಟು ಸೌಕರ್ಯಗಳನ್ನು ಕೊಟ್ಟಿದ್ದಾನೆ, ನಮಗೆ ಏಕೆ ಕೊಟ್ಟಿಲ್ಲ, ಇದರ ಬಗ್ಗೆ ಯೋಚಿಸುವುದನ್ನು ಬಿಡಿ. ಅಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಪ್ರತಿಯೊಬ್ಬರ ಜೀವನದ ಪಯಣವು ಬೇರೆ ಬೇರೆಯಾಗಿರುತ್ತದೆ, ಸೇಮ್ ಇರೋದಿಲ್ಲ. ನಿಮ್ಮ ಸಮಯ ಬಂದಾಗ ನಿಮಗೂ ಒಳ್ಳೆಯದು ಆಗುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬೇಕಾದರೆ ಮೊದಲು ನಿಮ್ಮನ್ನು ನೀವು ಪ್ರೀತಿಸುವುದನ್ನು ಕಲಿಯಿರಿ. ನೀವು ವಿಶೇಷ ವ್ಯಕ್ತಿ ಅನ್ನೋದನ್ನು ಮರೆಯಬೇಡಿ. ದೇವರು ಎಲ್ಲರಿಗೂ ಒಂದಿಲ್ಲ ಒಂದು ಟ್ಯಾಲೆಂಟ್ ಕೊಟ್ಟಿರುತ್ತಾನೆ. ಅದನ್ನು ಉಳಿಸಿಕೊಳ್ಳಿ, ಮುಂದೆ ಬೆಳೆಸಿಕೊಳ್ಳಿ. ಯಾವಾಗಲೂ ಧನಾತ್ಮಕವಾಗಿ ಯೋಚಿಸಿ. ಯಾಕೆಂದರೆ ನಿಮ್ಮ ಚಿಂತನೆಗಳು ನಿಮ್ಮ ಜೀವನವನ್ನು ರೂಪಿಸುತ್ತವೆ. ಬೆಳಿಗ್ಗೆ ಎದ್ದ ತಕ್ಷಣ ಇಂದು ಒಳ್ಳೆಯ ದಿನ ಎಂದು ಹೇಳಿ. ಈ ಒಂದು ಅಭ್ಯಾಸ ನಿಮ್ಮ ಮನಸ್ಸಿಗೆ ಹೊಸ ಉತ್ಸಾಹ ನೀಡುತ್ತದೆ. ಜೀವನ ತುಂಬ ಚಿಕ್ಕದು, ಅದನ್ನು ಭಯದಿಂದ ಕಳೆಯಬೇಡಿ. ಸಂತೋಷದಿಂದ ಬದುಕಿ. ನಿಮ್ಮ ಜೀವನ ನಿಧಾನವಾಗಿರಲಿ, ಆದರೆ ಸತತ ಪ್ರಯತ್ನ ಖಂಡಿತ ಇರಲಿ. ಸ್ನೇಹಿತರೆ, ಕೊನೆಯಲ್ಲಿ ಒಂದು ಮಾತು. ಜೀವನದಲ್ಲಿ ಧೈರ್ಯ ಕಳೆದುಕೊಳ್ಳಬೇಡಿ. ಕತ್ತಲೆ ಎಷ್ಟೇ ಗಾಢವಾಗಿದ್ದರೂ ಸೂರ್ಯೋದಯ ಖಂಡಿತ ನಿಮ್ಮ ಬದುಕಿನಲ್ಲಿ ಬಂದೇ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.